जातस्य सुगंधरा शतविषा कुंभ राशो जातस्य स्वर्णमा शतविषा कुंभ राशो जातस्य दुष्यंत नामदेव रेवती मीन राशो जातस्य संतोष शतविषा कुंभ राशो जातस्य भूमिका उत्तराषाढ़ उत्तर राशो जातस्य कुसुमारी उत्तर राशो जातस्य भाग्यश्री मूलाधर राशो जातस्य कृतिक नामदेवस्य सार्वभौम वर्षस्य क्षेमास्थैर्य विजय अभय आयु आरोग्य ऐश्वर्य अभिवृद्ध्यर्थं भगवान कुलेश्वर स्वामी अनुग्रहार्थं अष्टोत्तर पूजां करिष्ये प्रार्थना मात्रे मस्तिष्कं क्रियते ओम नमो भगवते ओम ओम नमः शिवाय नमः ओम महेश्वराय नमः ओम शंभवे नमः ओम पिनाकिने नमः ओम शिष्येतराय नमः ओम वामदेवाय नमः ओम रूपाक्षाय नमः ओम कपर्दिने नमः ओम नीललोहिताय नमः ओम शंकराय नमः ओम शूलपाणये नमः ओम खड्गांगिने नमः ओम शुक्लवल्लभाय नमः ओम सुविष्टाय नमः ओम श्रीकांताय नमः ओम श्रीकंठाय नमः ओम भक्तवत्सलाय नमः ओम भवाय नमः ओम शर्वाय नमः ओम त्रिलोकेशाय नमः ओम श्रीकंठाय नमः ओम शिवप्रियाय नमः ओम उत्तराय नमः ओम कापालिने नमः ओम कामालये नमः ओम अंधकासुरसूदनाय नमः ओम गंगाधराय नमः ओम भगवान अमृतेश्वर महास्वामिने नमः अष्टोत्तर शतनामावळे पूजां समर्पयामि प्रार्थने ಮಾಡಿ ಹಾಕಿಲ್ಲ ಹಾಕಿದ್ರಾ आहो राजाः नामद्वरस्य रुद्रं ओदारं सत्यं रोदस्य भगवान् अमृतेश्वरस्वामिवाद आय आरोग्याभिवृद्धिप्राप्तिरस्तु कर्पूरदीपं दर्शयामि भगवान् अमृतेश्वरस्वामि अनुग्रह सदा कालष्टाय आरोग्याभिवृद्धिप्राप्तिरस्तु हरः भवान् श्री गुरुभ्यो नमः त्रिदलं त्रिगुणाकारं त्रिनेत्रं च त्र्यायुधं तदेवभावसमारं एकबिल्लं शिवार्पणम् आगमानन्दं देवानां अमनातन्त्रक्षसा पुर्यात् घण्टारवं भक्त्या देवताह्वानाञ्चलम् ओम नमः शिवाय नमः ओम महेश्वराय नमः ओम शंभवे नमः ओम पिनाकिने नमः ओम शिष्येतराय नमः ओम वामदेवाय नमः ओम रूपाक्षाय नमः ओम कपर्दिने नमः ओम नीललोहिताय नमः ओम शंकराय नमः ओम शूलपाणये नमः ओम खड्गांगिने नमः ओम खड्गांगिने नमः ओम विष्णुवल्लभाय नमः ओम श्रीविष्टाय नमः ओम अंबिकानाथाय नमः ओम श्रीकंठाय नमः ओम भक्तवत्सलाय नमः ओम भवाय नमः ओम शर्वाय नमः ओम त्रिलोकेशाय नमः ओम श्रीकंठाय नमः ओम भगवान अमृतेश्वर महास्वामिने नमः अष्टोत्तर पूजां समर्पयामि प्रार्थने ಮಾಡಿ ಹಾಕಿ आहो राजाः नामद्वरस्य रुद्रं ओदारं सत्यजगं रोदस्य भगवान् अमृतेश्वर महास्वामी
ಬ್ರಹ್ಮನಿಗೆ ಶಾರದೆ ದಾಟಾಡಬಾರ್ದು. ಬ್ರಹ್ಮನಿಗೆ ಶಾರದೆ ಅಂತ ಹೇಳಿದ್ವಲ್ಲ, ಆ ಶಾರದೆ ರೂಪ ಹೇಗೆ ಪ್ರಭಾವಳಿಯಲ್ಲಿ ವಾದ್ಯ ಸಂಗೀತ ಸಮೇತ ತಾಳಿದ್ದಾನೆ, 4 ಕಡೆ ಹೈಟ್ ತಾಳಿದ್ದಾನೆ, ವೀಣೆಯಿಂದ ಅಂಕುಶ ಪಾಶ ಜಪಮಾಲೆ ಪುಸ್ತಕಗಳೆಲ್ಲ ಒಂದು ವಿಶೇಷ ಪೂಜೆ ಇರುತ್ತದೆ. ಸಾಲಿಗ್ರಾಮ ಲಿಂಗವಾದ್ರಿಂದ ತ್ರಿಕಾಲ ಪೂಜೆ ಅಂತ ಹೇಳ್ತಾರೆ. ಇವತ್ತಿಗೂ ಯಾವತ್ತೂ ಪೂಜೆ ನಡೆದಿದೆ, ಹಿಂದಿಂದಲೂ ಇದೇ ಪೂಜೆ ನಡೀತಿದೆ. ಅದು ಈಗ ಜನಸಂಖ್ಯೆ ಜಾಸ್ತಿ ಬರ್ತದೆ, ಹಿಂದೆ ಹಾಗೆ ಪೂಜೆ ನಡೆಸ್ತಾ ಇದೆ. ಹಾಗಾಗಿ ಈ ದೇವಸ್ಥಾನದ ವಿಭಾಗ ಗರ್ಭಗುಡಿ, ಸುಖನಾಸಿ, ನವರಂಗ, ಮುಖಮಂಟಪ, ಸಭಾಮಂಟಪ, ದರ್ಶನ ಮಂಟಪ ಅಂತ ಇದನ್ನು ಎಕ್ಸ್ಟ್ರಾ ಮಾಡ್ಕೊಂಡೆ. ಫಸ್ಟು ನಂದಿಯಿಂದ ಆ ಕಡೆಗೆ 3 ಭಾಗ ಮಾತ್ರ ಫಸ್ಟು ಮಾಡ್ಕೊಂಡು ಅನಂತರ ಮುಖಮಂಟಪವನ್ನು 2 ಸಲ ಮಾಡ್ಕೊಂಡಿರೋದು. ಹಾಗಾಗಿ 3 ಮಾತ್ರ ವಿಭಾಗ ಕರೆಕ್ಟ್ ಅದು. ಇದು ಅನಂತರ ಸಭಾಮಂಟಪ ಅಂತೇಳಿ ಮಾಡ್ಕೊಂಡಿದ್ದೀನಿ. ಹೊರಭಾಗದ ಗೋಡೆಗಳ ಮೇಲೆ ಭಾಗವತ, ಮಹಾಭಾರತ, ರಾಮಾಯಣ ಒಂದು ವಿಶೇಷವಾಗಿ ಕೆತ್ತು ಮಾಡಿದ್ದೀನಿ. ಆಮೇಲೆ 52 ಕಂಬಗಳನ್ನು 52 ರೀತಿ ಮಾಡಿಟ್ಟಿದ್ದೀನಿ. ಆ ಕಂಬಗಳಲ್ಲಿ 5 ಪೀಸುಗಳನ್ನು ಮಾಡಿದ್ದೀನಿ. ಬಿಚ್ಚಿ ಮತ್ತು ಜೋಡಿಸೋದು ಆ ರೀತಿ ಮಾಡ್ಕೊಂಡೆ. 5 ಪೀಸ್ ಇರೋದು ಅದಕ್ಕೆ ಪಂಚಶಿಲಾ ಕಂಬ ಅಂತೇಳಿ ಬಂತು. ಆಮೇಲೆ 42 ಧ್ವಂಸ ಭುವನೇಶ್ವರಗಳನ್ನು 42 ರೀತಿ ಮಾಡಿಕೊಂಡು 42 ಶಕ್ತಿ ರೂಪಗಳನ್ನು ಅದರಲ್ಲೂ ಸಹ ತೋರಿಸ್ಕೊಟ್ಟಿದ್ದೀನಿ. ಈ ಮುಖಮಂಟಪದಲ್ಲಿ 3 ದ್ವಾರಗಳಿದೆ. ಬ್ರಹ್ಮ, ವಿಷ್ಣು, ಶಿವ ಅಂತೇಳಿ 3 ದ್ವಾರಗಳನ್ನು ಮಾಡ್ಕೊಂಡಿದ್ದಾರೆ. ದೇವಸ್ಥಾನವನ್ನು ಸುಮಾರು 42 ವರ್ಷಗಳ ಕಾಲ ಕಟ್ಟಿದಂಥ ಶಿಲ್ಪಿ ಹೆಸರು ಮಲ್ಲಿತಮ್ಮ ಅಂತೇಳಿ ಇಲ್ಲಿ ಶಿಲ್ಪಿ ಹೆಸರು ನೋಡಬೇಕು. ಬನ್ನಿ ಮೇಡಮ್. ನಾರ್ಮಲಿ ಎಲ್ಲೂ ಬರ್ಕೊಳ್ಳಲ್ಲ ಅಲ್ವಾ? ಹಾಂ, ಯಾವ ಶಿಲ್ಪಿನೂ ತಮ್ಮ ಹೆಸರು ಹಾಕ್ಕೊಳ್ಳಲ್ಲ. ನೋಡಿ, ಆ ಈಶಾನ್ಯ ದಿಕ್ಕಿಗೆ ನಂದಿ ಇದೆಯಲ್ಲ, ಆ ನಂದಿ ಪಟ್ಟಿಯಲ್ಲಿ ಬರೆದಿಟ್ಟಂಥ ಶಿಲ್ಪಿ ಹೆಸರು ಮಲ್ಲಿತಮ್ಮ ಅಂತ ಬರ್ತದೆ. ಕಾಣುತ್ತಾ ನೋಡಿ, ಇಲ್ಲಿ ಈಶಾನ್ಯ ದಿಕ್ಕಿಗೆ ನಂದಿ ಬರ್ತೀನಿ ನೋಡಿ ಮೇಡಮ್. ಮೇಡಮ್ ಕಾಣುತ್ತಾ? ಈ ಮೂಲೆಯಲ್ಲಿ ಕಪ್ಪು ಕಲ್ಲು ಕಾಣೋದು ಕಾಣುತ್ತಾ? ಅಕ್ಷರ ಕಾಣಿಸ್ತದೆ ಏನು ಅಂತ. ಅದೇ ಹಳೆಗನ್ನಡದಲ್ಲಿ ಮಲ್ಲಿತಮ್ಮ, ಮಲ್ಲಿ. ಹಾಗೆ ಈ ಕಡೆ ತಿರುಗಿ ನೋಡಿ, ಬ್ರಹ್ಮದ್ವಾರದಲ್ಲಿ ಬ್ರಹ್ಮ ಶಾರದೆ ನೋಡಿ, ಆ ಬಂಟಿನ ಮೇಲ್ಭಾಗ ಇದೆ ನೋಡಿ, ಬ್ರಹ್ಮ ಶಾರದೆ. ಇದಕ್ಕೆ ಬ್ರಹ್ಮದ್ವಾರ ಅಂತ ಹೇಳ್ಬೋದು. ಬಲಿಪಿನ ಮೇಲ್ಭಾಗ ಬ್ರಹ್ಮ ಶಾರದೆ. ಕೆಲವರು ಹೊಟ್ಟೋದ್ರು, ಅವರು ಇವ್ರು ಹಿಂದೇನೆ ಇರಬೇಕು. ಫೋಟೋ ತಗೊಂಡ್ರ ನೋಡಿ, ವಿಷ್ಣು ದ್ವಾರದಲ್ಲಿ ನರಸಿಂಹ ನೋಡಿ, ನರಸಿಂಹ ಒಳಗಲ್ಲ ಶಂಖ ತೋರಿಸ್ತೇನೆ. ಒಳಗಲ್ಲ ಆ ರೌಂಡ್ ಪಟ್ಟಿ ಇದೆ ಮೇಡಮ್ ನೋಡೋದು. ಆ ರೌಂಡ್ ಪಟ್ಟಿ ಮಾಡಿಬಿಟ್ಟು ಬೂಟ್ ಇಳಿಬಿಟ್ಟಿದ್ದಾನಲ್ಲ, ಅದೇ ಆ ಗೋಡೆ ಅಟ್ಯಾಚ್ ಮಾಡಿದ್ದೀನಿ. ಅದು ಶಂಖ, ನರಸಿಂಹ. ಬನ್ನಿ, ಈ ಕಡೆ ಬನ್ನಿ ನೋಡಿ. ಈ ರೂಮಲ್ಲಿ ವಿಷ್ಣು ಶಕ್ತಿ, ವಿಷ್ಣು ರೂಪ, ವಿಷ್ಣು ನಾಮ 24 ಬರ್ತಾರೆ ನೋಡಿ. ರೌಂಡ್ ಸುತ್ತ ಇದೆ. ಹಾಗೆ ಮಧ್ಯೆ ಇಳಿಬಿಟ್ಟಿದಾರಲ್ಲ, ಆ ಡಿಸೈನ್ ಮಾಡಿ ನೋಡಿ. ಲಾಕ್ ಸಿಸ್ಟಮ್ ಯಾವ ರೀತಿ ಇದೆ, ಮೇಲೆ ಕಮಲ ಮಾಡ್ಕೊಂಡಿದ್ದಾನೆ. ಇದೊಂದು ಜಾಗದಲ್ಲಿ ಮಾತ್ರ ಶಿಲಾ ಬಾರಿಕೆಯನ್ನು ನೋಡಬಹುದು. 4 ದಿಕ್ಕಿಗೂ 4 ಶಿಲಾ ಬಾರಿಕೆಯನ್ನು ಮಾಡ್ಕೊಂಡಿದ್ದಾರೆ. ಹಾಗೆ ಬರುಪಿನ ಮೇಲ್ಭಾಗ ನೋಡಿ, ವಿಷ್ಣು ವಾಮನ ರೂಪದಲ್ಲಿ ಬಂದು ಬಲಿಚಕ್ರವರ್ತಿ ಹತ್ರ 3 ಹೆಜ್ಜೆ ಭೂಮಿಯನ್ನು ದಾನ ಕೇಳ್ತದೆ. ಬಲಿಚಕ್ರವರ್ತಿ ವಾಮನಿಗೆ ದಾನ ಕೊಡ್ತದೆ 3 ಹೆಜ್ಜೆ ಭೂಮಿ. ಕೊಟ್ಟ ನಂತರ ಹಾಗೆ ಈ ಕಡೆ ತಿರುಗಿ ನೋಡಿ, ಈ ಕಪ್ಪು ವೈರ್ ಇದೆಯಲ್ಲ, ಆ ಕಪ್ಪು ವೈರು ಮೇಲ್ಭಾಗದಲ್ಲಿ ವಿಷ್ಣು ಪಾದ ಎತ್ತಿದ್ರೆ ಕಾಣುತ್ತಲ್ಲ, 2 ಹೆಜ್ಜೆ ಇಟ್ಟು 3 ಹೆಜ್ಜೆ ಇಡುವಾಗ ಬಲಿಚಕ್ರವರ್ತಿని ಕೇಳ್ತದಾನೆ, ನಾನು ಎಲ್ಲಪ್ಪ ಪಾದ ಇಡಲಿ, ನನ್ನ ತಲೆ ಮೇಲೆ ಪಾದ ಇಡಿ ಅಂತ ಹೇಳ್ತಾನೆ ನೋಡಿ. ಆ ಬಲಿಚಕ್ರವರ್ತಿ ಪಾತಾಳಕ್ಕೆ ಇಳಿದ ದೃಶ್ಯ ಆ ಕಪ್ಪು ವೈರು ಮೇಲ್ಭಾಗ ಇದೆ. ಆ ವಿಷ್ಣುರ ಶಾಂತಿಗೋಸ್ಕರ ಬ್ರಹ್ಮ ಬಂದಿದ್ದಾನೆ. ಬ್ರಹ್ಮ ಬಂದು ವಿಷ್ಣು ಪಾದವನ್ನು ತೊಳೆದು ಪೂಜೆ ಮಾಡಿದಂಥ ನೀರು ಹಾಗೆ ಪಾದದಿಂದ ಕೆಳಭಾಗ ಹರಿದಾಡ್ತಾ ಇದೆ. ಇದಕ್ಕೆ ವಿಷ್ಣು ದ್ವಾರ ಅಂತ ಮಾಡ್ಕೊಂಡ. ಈ ಕಡೆ ತಿರುಗಿ ಅದು ಸಂಕ್ರಾಂತಿ ಮಂಟಪ ಸ್ವರ್ಗದ ಭಾಗ ಅಂತ ಬರುತ್ತೆ. ಹಿಂದೆ ರಥೋತ್ಸವ ನಡೆದಾಗ ಉತ್ಸವ ಮೂರ್ತಿಗಳನ್ನು ಉತ್ತರ ಮುಖ ತಗೊಂಡೋಗೋದು, ರಥಗಳೆಲ್ಲ ಆದ ನಂತರ ಮತ್ತು ವಾಪಸ್ ಆ ಮಂಟಪದಲ್ಲಿ ಕೂರ್ತದೆ. ಸಂಕ್ರಾಂತಿ ಮಂಟಪ ಸ್ವರ್ಗದ ಭಾಗ ಅಂತೇಳಿ ಈಗ ಅದು ಖಾಲಿ ಇದೆ. ಮತ್ತು ಕೋಟೆ ನೋಡ್ತೀವಿ, ಕೋಟೆಯಲ್ಲಿ ವಿಶೇಷ ಮಾಡ್ಕೊಂಡಿದೆ. ಕೋಟೆ ಮೇಲ್ಗಡೆ ಕೋಟೆ ತೆನೆಗಳು ಅಂತ ನೋಡಿದೆ. ಸುಮಾರು ಹಾಳಾಗಿ ಇಷ್ಟು ಮಾತ್ರ ಉಳ್ಕೊಂಡಿದೆ. ಅದನ್ನು ಅಡ್ಜಸ್ಟ್ ಮಾಡಿ ಡಿಪಾರ್ಟ್ಮೆಂಟ್ ಮಾಡಿದ್ದಾರೆ. ಜನ ಮಾಡಿರೋದು ಈ ಥರ ಗಟ್ಟಿ ಕಾಲದಲ್ಲಿ ನೀನೆಷ್ಟು ರೀತಿಯ ನಾನೆಷ್ಟು ರೀತಿ. ಆಮೇಲೆ ಚಣಮುಣಿ ಆಟ ಆಡೋದು ಬೇಜಾರಾದಾಗ, ಆಮೇಲೆ ಆಗಲೆಲ್ಲ ಬ್ಯಾಸೆ ಹೊಡೆಯೋದು, ಬಂದು ಗ್ರೌಂಡೆಲ್ಲ ಸುತ್ತ ಬಂದು ಮನಗೋದು, ಗೋಲಿ ಗಜ್ಜಿ ಆಟಗಳು ಆಡೋದು, ಮೇಲುಗತ್ತಿ ಕುಣಿಯೋದು ಎಲ್ಲ ಆಗೋಯ್ತಿ. ಈಗ ಮಾತ್ರ
ಕಲ್ಲು ಸಮಯ ಇದು ಬಳಪದ ಕಲ್ಲು. ಪಿಲ್ಲರ್ ಮಾತ್ರ ಇದು ಯಾವುದು ಒಳಗಡೆ ಪಿಲ್ಲರ್ ಎಲ್ಲ ಅವೆಲ್ಲ ಅದರಲ್ಲಿ ಕಪ್ಪು ಬಿಳುಪು ಕೆಂಪು ಅಂತ 3 ಐಟಮ್ಸ್ ಬರುತ್ತೆ. ಅದರಲ್ಲಿ ಕಪ್ಪು ಕಲ್ಲು ಸ್ವಲ್ಪ ಹಾರ್ಡ್ ಬರುತ್ತೆ, ಎಲ್ಲ ಕೆಂಪು ಬಿಳುಪು ಎಲ್ಲ ಸ್ವಲ್ಪ ಸ್ಮೂತ್ ಬರ್ತಿಲ್ಲ, ಅವೆಲ್ಲ ಸ್ಮೂತ್ ಕಲ್ಲುಗಳು. ಏನು ಚಿತ್ರ ಮಾಡಿದನೋ ಬಳಪದಲ್ಲಿ 3 ಐಟಮ್ಸ್ ನೋಡಿ. ಇದು ಲಾಸ್ಟ್ ಬೇಸ್ಮೆಂಟ್, ಭೂಮಿ ಮಟ್ಟದಿಂದ ದೇವಸ್ಥಾನವನ್ನು ತಗೊಂಡಿದ್ದಾನೆ. ಗೋಪುರ ಶೈಲಿ ನೋಡಿದ್ರಲ್ಲ, 250 ಗೋಪುರಗಳನ್ನು 250 ರೀತಿ ಮಾಡಿಟ್ಟಿದ್ದಾನೆ. ಇದೊಂದು ಸಣ್ಣ ಕುಸರಿ ಕೆಲಸವನ್ನು ಮಾಡಿಟ್ಟಿದ್ದಾನೆ. ಒಂದಿದಾಗ ಒಂದಿಲ್ಲ, ಪ್ರತಿಯೊಂದು ಚೇಂಜ್ ಇದೆ ಗೋಪುರದಲ್ಲಿ. ಬನ್ನಿ ಇಲ್ಲಿಂದ ಕಥೆನ ಸ್ಟಾರ್ಟ್ ಮಾಡಿದ ನೋಡಿ. ಭಾಗವತದಲ್ಲಿ ಫಸ್ಟ್ ಮೂಲ ಕಂಸನ ಆಸ್ಥಾನದಿಂದ ಸ್ಟಾರ್ಟ್ ಆಗುತ್ತೆ. ಕಂಸನ ಆಸ್ಥಾನ, ಕಂಸನ ಸೇವಕರು. ಕಂಸನಿಗೆ ಒಂದ್ಸಲ ಹಸಿರುವಾಣಿ ನೋಡಿಸಿದ್ದೀನಿ, ನೀನು ತಂಗಿ ಹೊಟ್ಟೆಲಿ ಹುಟ್ಟೋ ಮಕ್ಕಳಿಂದ ಮರಣ, ಇಂಥ ಮಗಿನಿಂದಂತೆಲ್ಲ ಹಸಿರುವಾಣಿ ನುಡಿಯೋದಿಲ್ಲ. ಕಂಸ ಸೇವಕರೇ ಹಾಗೆ ಮಾಡಿದಾಗ ಆ ಸೇವಕರು ಹೋಗಿ ವಸುದೇವನ ದೇವಿಕೆ ತಂದು ಸೇರ ಮನೆಯಲ್ಲಿ ಹಾಕೊಂಡಿದ್ದಾರೆ. ದೇವಿಕೆಗೆ ಹೆರಿಗೆ ನೋವು ಕಾಣಿಸಿಟ್ಟಿದೆ. ಆ ದೇವಿಕೆ ಆ ಮಗುನನ್ನು ಹೆರಿಗೆ ಆಗಿರೋ ದೃಶ್ಯ ಈ ಕಡೆ. ಆ ದೇವಿಗೆ ಮಗುನನ್ನು ಹೆರಿಗೆ ಆದಾಗ ಕಂಸ ಬಾಗಿಲಲ್ಲಿ ಒಂದು ಕತ್ತೆಯನ್ನು ನೇಮಕ ಮಾಡಿದ್ದಾನೆ. ಯಾಕಪ್ಪ ಅಂದರೆ ಜನ ಮೋಸ ಮಾಡ್ತಾರೆ, ಪ್ರಾಣಿ ಮೋಸ ಮಾಡೋದಿಲ್ವಂತ. ಅದಕ್ಕೆ ಕತ್ತೆಯನ್ನು ಬಾಗಿಲಲ್ಲಿ ನಿಲ್ಲಿಸ್ಬಿಟ್ಟು ಕಂಸ ಇಟ್ಕೊಂಡು ಆಜ್ಞೆ ಮಾಡ್ತಾನೆ, ಮಗು ಹುಟ್ಟಿದಾಗ ನೀನು ಕೂಗಬೇಕು, ನೀನು ಕೂಗು ಶಬ್ದ ಕೇಳಿ ನಾನು ಓಡಿ ಬಂದು ಮಕ್ಕಳನ್ನು ಸಂಹಾರ ಮಾಡಬೇಕು. ಈ ರೀತಿ ಒಟ್ಟು 7 ಮಕ್ಕಳನ್ನು ಸಂಹಾರ ಮಾಡಿಬಿಡ್ತಾನೆ. ಅನಂತರ ಇಲ್ಲಿ 8ನೇ ಮಗು ಕೃಷ್ಣ ಹುಟ್ಟಿದ್ದಾನೆ. 8ನೇ ಮಗು ಕೃಷ್ಣ ಹುಟ್ಟಿದಾಗ ವಸುದೇವ ಹೆಚ್ಚು ಮಾಡ್ತಾನೆ, ಎಲ್ಲ ಮಕ್ಕಳು ಸಂಹಾರ ಮಾಡಿಬಿಟ್ನಲ್ಲ, ಇದನ್ನು ಮಗುನರೆ ಉಳಿಸಬೇಕು ಅಂತ ಹೇಳ್ಬಿಟ್ಟು ವಸುದೇವ ಇಲ್ಲಿ ಓಡೋಡಿ ಬಂದ್ಬಿಟ್ಟು ಕತ್ತೆ ಕಾಲನ್ನು ಹಿಡಿದು ಕೇಳ್ತದಾನೆ, ಅಪ್ಪ ಕೂಗಬೇಡ, ಎಲ್ಲ ಮಕ್ಕಳು ಸಂಹಾರ ಮಾಡಿಬಿಟ್ಟ, ಇದನ್ನು ಮಗುನರೆ ಉಳಿಸ್ಕೊಡು. ಕನ್ನಡದಲ್ಲಿ ಗಾದೆ ಹೇಳಿದಿಲ್ವ, ಕಾರ್ಯಭಾಷೆ ಕತ್ತೆ ಕಾಲು. ಅಂದರೆ ನಮ್ಮ ಕೆಲಸ ಆಗಬೇಕು ಅನ್ನೋದಾದರೆ ಕತ್ತೆ ಕಾಲು ಹಿಡಿಬೇಕು ಅನ್ನೋದಕ್ಕೆ ಹಿಂದೆ ದೇವಾನುದೇವತೆಗಳು ಸಹ ಕತ್ತೆ ಕಾಲು ಹಿಡಿದಿದ್ದಾರೆ. ಕತ್ತೆ ಕೂಗಲ್ಲ. ಆ ಸಮಯನ ಕಾದಿದ್ದ ವಸುದೇವ ನೋಡಿ ಕೃಷ್ಣನನ್ನು ತಗೊಂಬರ್ತಾ ಇದ್ದಾನೆ. ಕೃಷ್ಣ ಮಗನನ್ನು ತಗೊಂಬರ್ತಿರ್ಬೇಕಾದ್ರೆ ಯಮುನಾ ನದಿ ಅಡ್ಡ ಬಂದಿದೆ. ಆ ನದಿಯನ್ನು ದಾಟಕ್ಕಾಗೋದಿಲ್ಲ ನೋಡಿ. ಪ್ರಾಣಿಗಳನ್ನು ಸೇರಿಕೊಂಡು ವಸುದೇವನಿಗೆ ಸಹಾಯ ಮಾಡಿದ ನಂತರ ನಂದಗೋಕುಲ ಬಂದಿದ್ದಾನೆ. ನಂದಗೋಕುಲವನ್ನು ದಾಟಿ ಇಲ್ಲಿ ಯಶೋಧ ಹತ್ರ ಕೊಡ್ತಾ ಇದ್ದಾನೆ. ಯಶೋಧ ಇಲ್ಲಿ ಕೃಷ್ಣನಿಗೆ ನಾಮಕರಣ ಆದ ನಂತರ ಅಲ್ಲಿ ಬಂಡಿ ತೊಟ್ಟಿನಿಂದ ಕೃಷ್ಣ ಆಟ ಆಡೋಕ್ಕೋಸ್ಕರ ಹಾಕಿದಾಗ ಇಲ್ಲೊಬ್ಬ ಶಕಟಾಸುರ ರಾಕ್ಷಸ ಕೃಷ್ಣ ಸಂಹಾರ ಮಾಡೋಕ್ಕೆ ಬಂದಾಗ ಈ ಗೋಗಳೆಲ್ಲ ರಕ್ಷಣೆ ಕೊಟ್ಟಿರೋದು. ಆಮೇಲೆ ಪೋತಿನಿ ಸಂಹಾರ ಅಂತ ಬರ್ತಾರೆ ನೋಡಿ. ಪೋತಿನಿ ಯಶೋಧ ರೂಪದಲ್ಲಿ ಒಂದು ವಿಷದ ಹಾಲನ್ನು ಕುಡಿಸುವಾಗ ಕೃಷ್ಣ ಎದೆನ ಕಚ್ಚಿ ಹೀರಿ ಸಂಹಾರ ಮಾಡಿರೋದು. ತಾಯಿ ಯಶೋಧ ಮಕ್ಕಳಿಗೆಲ್ಲ ಬೆದರಿಕೆ ಆಗ್ತಾರೆ, ಮಕ್ಕಳಲ್ಲಿ ಬೆಲ್ಲಿ ಹೊರಗಡೆ ಹೋಗಬೇಡಿ. ಹಾಗಾದರೂ ತುಂಟ ಕೃಷ್ಣ ಹೊರಗಡೆ ಬಂದಾಗ ಕಾಕಾಸುರನ ರಾಕ್ಷಸ ಕಾಗೆ ರೂಪದಲ್ಲಿ ಬಂದಾಗ ಅದನ್ನು ಚಿಗಿದು ಸಂಹಾರ ಮಾಡಿದ್ದಾನೆ. ಇಲ್ಲಿ ನಾಯಿ ರೂಪದಲ್ಲಿ ಬಂದ ರಾಕ್ಷಸನನ್ನು ಹಿಡಿದು ಕಪ್ಪಳಿಸಿದಾಗ ರಾಕ್ಷಸ ಮಾಯವಾಗಿರುವುದು. ಇಲ್ಲಿ ಕೋಳಿ ರೂಪದಲ್ಲಿ ಬಂದ ರಾಕ್ಷಸನ ಹತ್ರ ಹಠ ಆಡ್ತಾ ಅವನಿಗೆ ನಿಜವಾದ ರಾಕ್ಷಸ ಗೊತ್ತಾದಾಗ ಆ ಕೋಳುವಿನ ಕೈಯಲ್ಲಿ ಹಾಕಿ ಹಿಂಡಿ ಸಂಹಾರ ಮಾಡಿದ್ದಾನೆ. ಇಲ್ಲಿ ಕೃಷ್ಣ ತುಂಟ, ಇವನು ಹೊರಗಡೆ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಅವನು ಒಳಕಲ್ಲಿ ಕಟ್ಟಾಕ್ಬಿಟ್ಟು ಮನೇಲಿ ಕೂಡ ಇಟ್ಟಿರ್ತಾರೆ ಯಶೋಧ. ಆ ತುಂಟ ಕೃಷ್ಣ ಒಳಕ ಸಮೇತ ಹೇಳ್ಕೊಂಡು ಹೊರಗಡೆ ಬರ್ತಾ ಇರ್ಬೇಕಾದ್ರೆ ಗಂಧರ್ವರ ಶಾಪದಿಂದ 2 ದಿನ ತಾಳೆ ಮರ ಇರ್ತಾರೆ. ಆ ತಾಳೆಯ ಮರ ಕೃಷ್ಣದ ವಿಮೋಚನೆ ಆಗಬೇಕಿರುತ್ತೆ. 2 ಮರದ ಮಧ್ಯದಲ್ಲಿ ಬಂದು ಪಾದ ಮುಟ್ಟಿದಕ್ಕೆನೇ ಈ ಗಂಧರ್ವರ ಶಾಪ ಅಲ್ಲಿ ವಿಮೋಚನ. ಕೃಷ್ಣ ಮಣ್ಣು ತಿಂತ ಕೂತಿರ್ಬೇಕಾದ್ರೆ ಯಶೋಧ ಕೋತ ಮುಂದೆ ಬೆದರಿಕೆ ಏನು ತಿಂತದೆ ಬಾಯ್ತೇರಿ. ಅವನು ಅಂತೇಳಿ ಬಾಯ್ತಾ ಇರಿದಾಗ ಆ ಬಾಯಿ ಒಳಗಡೆ ಕಾಣುವಂಥ ದೃಶ್ಯವನ್ನು ಸೈಡಲ್ಲಿ ಕೆತ್ತಿ ಮಾಡಿರ್ತಾರೆ. ವಿಶ್ವರೂಪ ವಿಶ್ವದರ್ಶನ. ತಾಯಿ ಯಶೋಧ ಮೊಸರು ಕಡಿತಾ ಕೂತಿರ್ಬೇಕಾದ್ರೆ ಕಂಬದ ಮನೆಯಲ್ಲಿ ಬಂದು ಬೆಣ್ಣೆಯನ್ನು ಕದ್ದು ತಿಂತಿರೋದು. ಇಲ್ಲಿ ಪಕ್ಕದ ಮನೆಯಲ್ಲಿ ಕದ್ದು ತಿಂತಿದ್ದಾರೆ. ನಿಲುವು ಅಂತೇಳಿ ಬರ್ತಾರೆ ನೋಡಿ, ಬೆಕ್ಕಿಗೆ ಹಿಂದಿಗೆ ಸಿಗಬಾರ್ದು ಅಂತೇಳಿ ನಿಲುವು ಅಂತೇಳಿ ಮಾಡಿರ್ತಾರೆ. ಅದು ಹಿಡ್ಕೋದಿಲ್ಲ ಅಂತೇಳಿ ಒಳಕಲ್ಲಿ ಹಾಕೊಂಡು ಸ್ನೇಹಿತರಿಗೆಲ್ಲ ಕದ್ದು ಕೊಡ್ತದೆ. ನಿಮಗೆ ನವನೀತ ಚೋರ ಅಂತ ಬರುತ್ತೆ. ಅಲ್ಲಿ ಹೋಗು, ಕುಸುಮ ಕ್ಷೇತ್ರ ನೋಡಿ ಕಾಳಿಂಗ ಮರ್ದನ. ಈ ಕಾಳಿಂಗ ಸರ್ಪ ಮುಳುಗಲು ವಾಸವಾಗಿದ್ದರಿಂದ ಬಿಸಿ ಜಂತಿದ್ದನ್ನು ಸಂಹಾರ ಮಾಡೋಕ್ಕೆ ಕೃಷ್ಣ ಮರದ ಮೇಲೆ ಕೂತ್ಕೊಂಡು ಕಾಯ್ತಾ ಇದ್ದಾನೆ. ಈ ಸರ್ಪ ಮೇಲೆ ಬಂದಾಗ ಕೃಷ್ಣ ಮೇಲಿನಿಂದ ಧುಮುಕಿ ಎಡೆಯನ್ನು ತುಳಿದು ಸಾಯಿಸಿದ ಟೈಮ್ನಲ್ಲಿ ಈ ನಾಗಕನ್ಯೆಲ್ಲ ಬಂದು ಪತಿ ಭಿಕ್ಷೆ ಮಾಂಗಲ್ಯ ಭಿಕ್ಷೆ ಸಾಯಿಸ್ಕೊಡಂತೇಳಿ ಕೈ ಮುಗಿದು ಕೇಳ್ಕೊಂತಿರೋದು. ಕೃಷ್ಣ ಹೇಳ್ತದಾನೆ, ನಾನು ಸಂಹಾರ ಮಾಡೋದಿಲ್ಲ, ಈ ಮಡುವನ್ನು ಬಿಟ್ಟೋಗಿ ಎಲ್ಲರ ಬದುಕಿಳಿ ಅಂತ ಹೇಳ್ತಾನೆ. ಆದರೆ ನಾನು ಎಲ್ಲೂ ಹೋಗೋದಿಲ್ಲ, ನಿನ್ನ ಸೇವೆಯನ್ನು ಮಾಡ್ತಾ ಇರ್ತಿದ್ದಿಲ್ಲ. ಅವನು ವಿಷ್ಣು ಸೇವೆ ನಡೆಸ್ತಾ ಇದೆ ಕಾಳಿಂಗ ಸರ್ಪ ಅಂತ. ಗೋಪಾಲ ಕೃಷ್ಣ ಮುರಳೀಧರ ವೇಣುಗೋಪಾಲ. ಕೃಷ್ಣನ ಕೊಳಲನಾದಕ್ಕೆ ಆ ಗೋಪಿಗೆ ಸದ ಓಡೋಡು ಬಂದ್ಬಿಟ್ಟು ಆನಂದ ಪಡ್ತಿರೋದು. ಅಂದರೆ ಆ ಒಂದು ಕೃಷ್ಣನ ಕೊಳಲನಾದ ಎಷ್ಟು ಇಂಪಾಗಿತ್ತು. ಇದು ಗೋವರ್ಧನ ಗಿರಿದಾರಿ. ದೇವೇಂದ್ರ ಮಳೆ ಸುಸ್ತಾಗ ಇಡೀ ಬೆಟ್ಟವನ್ನು ಕಿರುಬಳಲ್ಲಿ ಎತ್ತಿ ಆ ಜನಗಳಿಗೆ ಗೋಗುಳಿಗಳ ರಕ್ಷಣೆ ಕೊಟ್ಟಿರೋದು. ಇಲ್ಲಿ ಕೃಷ್ಣನ ಸಂಹಾರ ಮಾಡೋಕ್ಕೆ ಆ ಧೇನಕಾಸುರ ರಾಕ್ಷಸ ಗೂಳಿ ರೂಪದಲ್ಲಿ ಬಂದಾಗ ಕೃಷ್ಣ ಅದನ್ನು ಚಿಗಿದು ಸಂಹಾರ ಮಾಡಿರೋದು. ಸಂಹಾರ ಆದ ನಂತರ ಇಲ್ಲಿ ಕೃಷ್ಣ ಬಲರಾಮನ ಕಂಸದ ಮೇಲೆ ಯುದ್ಧಕ್ಕೆ ಹೊರಟಿದ್ದಾರೆ. ಇಲ್ಲಿ ಕಥೆಯನ್ನು ಸ್ಟಾಪ್ ಮಾಡಿದ್ದಾನೆ. ಅಂದರೆ ಇನ್ನು ಮುಂದೆ ನಮಗಿಂತ ಉನ್ನತವಾದ ಕಲೆಗಾರರು ಯಾರಾದರೂ ಇದ್ದರೆ ಈ ಕಥೆಯನ್ನು ಮುಂದುವರಿಸಿ ಅಂತೇಳಿ ರಫ್ ಸ್ಕೆಚ್ ಹಾಕೊಂಡಿದ್ದಾರೆ. ರಫ್ ಸ್ಕೆಚ್ ಹಾಕೊಂಡು ಈ ಥರ ಸ್ಟೋರಿಯನ್ನು ಕೆತ್ತನೆ ಮಾಡ್ತಾಯಿದ್ರು. ಇದು ಯಾರು ಬಂದು ಕೆತ್ತನೆ ಮಾಡೋಕ್ಕಾಗಿಲ್ಲ. ಆ ಕಥೆಯನ್ನು ಸ್ವಲ್ಪ ಇಲ್ಲಿ ಮುಂದುವರಿಸಿದ್ರು. ನೋಡಿ
ಲಾಸ್ಟು ಕೃಷ್ಣನಿಗೆ ಕಂಸನಿಗೆ ಯುದ್ಧ ನಡೀತಾ ಇದೆ. ಅಸ್ತ್ರಶಸ್ತ್ರಗಳೆಲ್ಲ ಮುಗಿದ ನಂತರ ಮಲ್ಲವಿದ್ದ ಮಾಡ್ತಾ ಕೃಷ್ಣ ಕಂಸನ ಎದೆಯನ್ನು ಬುದ್ಧಿ ಸಂಹಾರ ಮಾಡಿರೋದು. ಅವನು ಸತ್ತಂತ ಸುದ್ದಿ ನೋಡಿ ಎಲ್ಲ ಕಡೆ ವಿಷಯ ತಿಳಿಸ್ತಾ ಇದ್ದಾರೆ. ಕಂಸ ಸತ್ತ ಡೋಲು ಹಾಲುವ ಸಮೇತ ವಿಷಯ ತಿಳಿಸ್ತಾರೆ. ಇಲ್ಲಿ ಕಥೆಯನ್ನು ಮುಕ್ತಾಯ ಮಾಡಿ ಅವ್ರು ಏನೇ ಕೆತ್ತನೆ ಮಾಡಿ ಇದೆಲ್ಲ ವಯಸ್ಸಲ್ಲ ಸಿಂಬಲ್ಗಳು ಅಂತ ಬರ್ತಾರೆ ಲಾಂಛನ. ಇದು ಮಹಾಭಾರತ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಭೀಷ್ಮ ಮತ್ತು ದ್ರೋಣ ಕುರಿತು 5 ಜನ ಮಕ್ಕಳನ್ನ ಕರ್ಕೊಂಬಂದು ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕಲಿಸ್ಕೊಡಿ ಅಂತ ಕೇಳ್ಕೊಂತಾರೆ. ಅದು ವಿಷಯ. ಪಾಂಡವರಿಗೂ ಕೌರವರಿಗೂ ದ್ರೋಣಾಚಾರ್ಯರಿಗೆ ವಿದ್ಯಾಭ್ಯಾಸ ನಡೆಸಿದರೆ ಆನಂತರ ಮಕ್ಕಳನ್ನೆಲ್ಲ ಆಟ ಕೊಟ್ಟಾಗ ಪಾಂಡವರು ಕೌರವರು ಸೇರ್ಕೊಂಡಿರೋದು ಮರಕೋತಿ ಆಟ ಆಡ್ತಾರೆ. ಈ ಮರಕೋತಿ ಆಟ ಆಡ್ತಿರ್ಬೇಕಾದ್ರೆ ಎಲ್ಲರೂ ಮರ ಹತ್ತಿರ್ತಾರೆ. ಭೀಮನಿಗೊಬ್ಬನಿಗೆ ಮರ ಹತ್ತಕ್ಕಾಗೋದಿಲ್ಲ. ಅವರು ಹೀಯಾಳಿಸಿದಾಗ ಇವರಿಗೆ ಸಿಟ್ಟು ಬಂದಾಗ ಮರವನ್ನು ಅಲ್ಲಾಡಿಸಿದಾಗ ಆ ಮರಮಳಿದ್ದೆಲ್ಲ ತಳ್ಕೊಳ್ಕ ಕೆಳಗಡೆ ಉದುರಂಥ ದೃಶ್ಯ. ಆಟ ಪಾಠ ಮುಗಿದ ನಂತರ ಗುರುದಕ್ಷಿಣೆ. ಇಲ್ಲಿ ಪಾಂಡವ್ರನ್ನ ಹೇಳ್ಕೊಂಡೋಗಿ ಅರಿಗಿನ ಮನೇಲಿ ಹಾಕಿದ್ರೆ ಎಷ್ಟು ಚೆನ್ನಾಗಿದೆ ನೋಡಿ. ಅರಿಗಿನ ಮನೆ ಪಾಂಡವ್ರನ್ನೆಲ್ಲ ತಂಡಗೆ ಅರಿಗಿನ ಮನೆ ಒಳಗಡೆ ಹಾಕಿಬಿಟ್ಟು ಬೆಂಕಿ ಹಾಕಿದ್ದಾರೆ. ಆ ಬೆಂಕಿ ಜ್ವಾಲೆ ನೋಡಿ ದಗದಗದಾಗ ಹತ್ತಿ ಉರಿತಾ ಇದೆ. ಆ ಅರಿಗಿನ ಮನೆಯಿಂದ ಭೀಮ ತಪ್ಪಿಸ್ಕೊಂಡು ಆಂಡಂದ್ರಲ್ಲಿ ಹೊತ್ಕೊಂಡು ಹೊರಗಡೆ ತರ್ತಾವೆ. ಹೊರಗಡೆ ಬರೋ ಭಾಗ ನೋಡಿ ಹಿಡಂಬ ರಾಕ್ಷಸ ಅಡ್ಡ ಬಂದಿದೆ. ಇದು ಬಕಾಸುರನ ವಧೆ. ಬಕಾಸುರನ ಸಂಹಾರ ಮಾಡುವಾಗ ಭೀಮ ಲಾಸ್ಟ್ ಬಂಡಿ ಗಾಡಿನ ಹೊಡ್ಕೊಂಡು ಹೋಗಿ ಆ ಪಾತ್ರ ಒಳಗಿರೋ ಊಟನ ಅವನೇ ಊಟ ಮಾಡಿ ಆ ರಾಕ್ಷಸನ ಸಂಹಾರ ಮಾಡ್ತಾನೆ ಭೀಮ. ಇಲ್ಲಿ ದ್ರೌಪದಿ ಸ್ವಯಂವರ ಅಂತ ಬರುತ್ತೆ. ಅಗ್ನಿಕೊಂಡದಿಂದ ಜನಿಸಿದ ದ್ರೌಪದಿ ಬದಿಗೋಸ್ಕರ ದರ್ಶನ ರೆಡಿ ಮಾಡ್ಕೊಂಡಿದ್ದಾರೆ. ದ್ರೌಪದಿ ಮದುವೆ ಮಾಡ್ಕೊಂಡಾಗ ಕೌರವರೆಲ್ಲ ಬಂದು ಕೂತ್ಕೊಂಡಂಥ ಸ್ಥಳ ಇದು. ಬಾಲ್ಕಾನಿ ಬಾಕ್ತಂತೇಳಿ ಅಂತಃಪುರದ ರಾಣಿಯರು ಮೇಲ್ಗಡೆ ಕೂತ ನೋಡ್ತಾರೆ. ಯಾರು ಬಂದರು ಬೈದು ದ್ರೌಪದಿ ಸ್ವಯಂವರಕ್ಕೆ. ಆಗಿನ ಕಾಲದಲ್ಲಿ ಬಾಲ್ಕಾನಿ ಬಾಕ್ಗಳನ್ನು ಈ ರೀತಿ ಮಾಡ್ಕೊತಾ ಇದ್ದರು. ಪಾಂಡವರು ಅರಿಗಿನ ಮನೆಯಿಂದ ತಪ್ಪಿಸಿಕೊಂಡು ಹೊರಗಡೆ ಬಂದಾಗ ಬ್ರಾಹ್ಮಣನ ವೇಷದಲ್ಲಿ ಬಂದಿರೋದು. ಬ್ರಾಹ್ಮಣನ ವೇಷದಲ್ಲಿ ಬಂದು ಎಣ್ಣೆ ಬಟ್ಲಲ್ಲಿ ಆ ಮೀನಿ ಬಿಂಬ ನೋಡಿ ಅರ್ಜುನ ಬಾಣ ಹೊಡೆದಲ್ಲಿ ಮೀನಿಗಡಿಗೆ ಚುಚ್ಚಿದೆ. ನನಗೆ ತಕ್ಕಾದ ಗಂಡ ಅಂತೇಳಿ ದ್ರೌಪದಿ ಹಾರ ಹಾಕಿಬಿಟ್ಟು ಅರ್ಜುನನಿಗೆ. ಅದನ್ನು ಸಹಿಸಲಾದ ಕೌರವರು ಪಾಂಡವರನ್ನ ಸಂಹಾರ ಮಾಡಲೇಬೇಕು ಅಂತ ಪ್ರಯತ್ನ ಪಡುವಾಗ ಅರ್ಜುನ ಭೀಮ ಸೇರ್ಕೊಂಡು ಅವ್ರನ್ನಿಂದ ಓಡಿಸ್ತಾ ಇರೋದು. ಇಲ್ಲಿಂದ ಮಹಾಭಾರತ ಯುದ್ಧ ಸ್ಟಾರ್ಟ್ ಆಗುತ್ತೆ. ಕೃಷ್ಣ ಅರ್ಜುನ ರಥೋಡನಾಗಿ ಬರ್ತಾ ಇರುವಾಗ ಅಗ್ನಿ ಬ್ರಾಹ್ಮಣನ ವೇಷದಲ್ಲಿ ಬಂದಿರೋದು. ನನಗೆ ಅಜೀರ್ಣ ಆಗಿದೆ, ಜೀರ್ಣಕ್ಕೆ ವರ ಬೇಕು ಅಂದಾಗ ಕೃಷ್ಣ ವರ ಕೊಟ್ಟುಬಿಡ್ತಾನೆ. ಅಗ್ನಿ ವರವನ್ನು ತಗೊಂಡೋಗಿ ಕಾಡಿಗೆಲ್ಲ ಬೆಂಕಿ ಹಾಕಿದ್ರಲ್ಲಿ ಕಾಂಡವನ್ನು ಅಂತ ಬರುತ್ತೆ. ಕಾಂಡವಧಾನ ಕಾಡಲ್ಲ ಹತ್ತಿರ ಉಳಿತಾ ಇರ್ಬೇಕಾದ್ರೆ ಕಾಡು ಸುಟ್ಟಿ ಭಸ್ಮಾಗತದಲ್ಲಿ ವರನ ಮಳೆನ ಸುರಿಸ್ತಾನೆ. ಮಳೆನ ಸುರಿಸಿದಿ ನಂತರ ಕೃಷ್ಣ ನಾನು ಕೊಟ್ಟು ವರ ಹಾಳಾಗಂತ ಹೇಳ್ಬಿಟ್ಟು ಅರ್ಜುನ ಕರ್ಕೊಂಬಂದು ಬಾಣ ಹೂಡಿ ಮಳೆನ ತರಿಸಿದ್ದಾನೆ. ಒಂದೇ ಸಹ ಎಲ್ಲ ನೀರಿನ ಹಲಿತರ ಮೇಲ್ಗಡೆ ಹರಿದಾಡ್ತಾ ಇದೆ. ಇದೆಲ್ಲ ಸುಟ್ಟು ಭಸ್ಮ ಆಗ್ತಾ ಇರುವಾಗ ಇದೊಂದು ಸರ್ಪಾಸ್ತ್ರ ಆಗ್ಬಿಟ್ಟು ಕರ್ಣ ಪ್ರವೇಶಿರುತ್ತೆ. ಕುಂತಿ ಹೇಳ್ತಾಳೆ ತೊಟ್ಟು ಬಾಣವನ್ನು ಮತ್ತೆ ತೊಡಬೇಡ, ಇದೇ ಸರ್ಪ. ಕುಂತಿ ತಾಯಿಗೆ ಗಜಗೌರಿ ವ್ರತ ನಡೆಸೋಕ್ಕೋಸ್ಕರ ಅರ್ಜುನ ಬಾಣವನ್ನು ಹೂಡಿ ಪತ್ರವನ್ನು ಕಳಿಸಿ ಆ ಇಂದ್ರನಿಂದ ಯುದ್ಧ ಮಾಡಿ ಜಯಗಳಿಸಿ ನಿಜವಾದ ಹೈರವತನ ತಂದು ಕುಂತಿ ತಾಯಿಗೆ ಗಜಗೌರಿ ವ್ರತ ನಡೆಸ್ತಾರೆ ಪಾಂಡವರು. ಇಲ್ಲಿ ಕೃಷ್ಣನಿಗೊಂದು ಪೂಜೆಯನ್ನು ಮಾಡಿ ನಿಮ್ಗೆ ಒಳ್ಳೆದಾಗತ್ತಂತೆ ಆಯ್ತು ಧರ್ಮರಾಯ ಪೂಜೆ ಯಾಗವನ್ನು ನಡೆಸ್ತಾನೆ. ಮೊದಲನೇ ಪೂಜೆ ನೋಡಿ ಕೃಷ್ಣನಿಗೆ ಕೊಟ್ಟದನ್ನೇ ಧರ್ಮರಾಯ. ಆ ಸಮಯದಲ್ಲಿ ಶಿಶುಪಾಲನನ್ನು 100ನೇ ಸಲ ಹೇಳ್ತಾನೆ, ಗೊಲ್ಲನಿಗೆ ಕೊಡೋದು ನನಗೆ ಕೊಡೋದಾಯ್ತಲ್ಲ. ಆ ಮಾತು ಕೇಳಿದ ಕೃಷ್ಣ ಈ ಕಡೆ ತಿರುಗಿ ಅದೇ ಅರವಣವನ್ನು ಚಕ್ರವನ್ನು ಮಾಡಿ ಶಿಶುಪಾಲನ ಶಿರಚ್ಛೇದನ ಮಾಡಿ ಮುಂಡ ಒಂದು ಕಡೆ ಮುಂಡ ಒಂದು ಕಡೆ. ಇಲ್ಲಿದೆ ಪಾಂಡವರು ಕೌರವರು ಪಗಡೆ ಹಾಡ್ತಾ ಇರುವಾಗ ಶಕುನಿ ಹೇಳ್ತದೇನೆ, ದುರ್ಯೋಧನ ನಾವು ಮೋಸದಿಂದ ಗೆಲ್ಲೇಬೇಕು ಅಂತೇಳಿ ಹಿಂಭಾಗದಲ್ಲಿ ಕೂತ್ಕೊಂಡು ಚುಚ್ಚಿ ಹೇಳ್ತದೆ ನೋಡಿ ಶಕುನಿ ಕುತಂತ್ರ. ಪಾಂಡವರು ಪಗಡೆಯಲ್ಲಿ ಸೋತ ನಂತರ ದ್ರೌಪದಿ ವಸ್ತ್ರಾಭರಣ ಕಾಡಿಗ ವನವಾಸ ಹೋಗ್ತಿರುವಾಗ ಆಯುಧಗಳನ್ನು ತೆಗೆದಿಟ್ಟುದಿಂದ ಅಡ್ಡ ತಡ್ತಾರೆ ಕೌರವರ ಕಡೆಯವರು. ಕಾಡಿಗ ವನವಾಸಕ್ಕೆ ಹೋದಾಗ ಇಂದ್ರಕೀಲ ಪರ್ವತದ ಮೇಲ್ಗಡೆ ಅರ್ಜುನ ಒಂಟ್ಕಲ್ನ ತಪಸ್ ಮಾಡ್ತದಾನೆ. ಶಿವನಿಂದ ಪಾಶುಪತಾಸ್ತ್ರ ಅಸ್ತ್ರ ಪಡೆಯೋಕ್ಕೋಸ್ಕರ ಅವನು ಯಾವ ರೀತಿ ಪಡೆದಾನೆ ಈ ಭಾಗದಲ್ಲಿ ಶಿವ ಪಾರ್ವತಿ ಏಕಾಂತದಲ್ಲಿ ಕೂತಿದ್ದಾಗ ಪಾರ್ವತಿ ಕೇಳ್ತಾರಂಥ ದೃಶ್ಯ ಇದು. ಅಲ್ಲಿ ಅರ್ಜುನ ತಪಸ್ ಮಾಡ್ತಾ ನಿಂತಿರ್ತಾನೆ. ಇಲ್ಲಿ ಶಿವ ಪಾರ್ವತಿ ಏಕಾಂತದಲ್ಲಿ ಕೂತಿದ್ದಾಗ ಪಾರ್ವತಿ ಕೇಳ್ತದಲೆ ಅವನು ಯಾರು ತಪಸ್ ಮಾಡ್ತಿರೋದು. ಶಿವ ಹೇಳ್ತಾನೆ ಅವನು 3 ಲೋಕದ ಗಂಡ ಅರ್ಜುನ, ಕಿರೀಟಧಾರಿ, ಗಾಂಡೀವ. ಆದರೆ ಕ್ಷತ್ರಿಯರಿಗೆ ಅವತ್ತು ಬೆನ್ನು ತೋರಿಸೋದಿಲ್ಲ. ಏನು ವಿಶೇಷ ಅಂದರೆ ಅರ್ಜುನನ ಬೆನ್ನ ಮೇಲೆ ಒಂದು ಶಂಕು ಆಕಾರವಾದ ವೀರಮಚ್ಚಿ ಇದೆ, ನೋಡಿದೆಯಾ? ನೋಡಿಲ್ಲ. ತೋರಿಸುತ್ತರ ಪಾರ್ವತಿ ಆಟ ಮಾಡಿದಾಗ ಒಂದು ಕಿರಾತಕನ ವೇಷ ಒಂದು ಬೇಟೆಗಾರ ರೂಪದಲ್ಲಿ ಬಂದು ಒಂದು ಹಂದಿ ರೂಪವನ್ನು ಮಾಡಿಬಿಟ್ಟಿದ್ದಾರೆ. ಈ ಹಂದಿ ಆ ಅರ್ಜುನನ ತಪಸ್ಸನ್ನು ಭಂಗಪಡಿಸೋಕ್ಕೋಸ್ಕರ ಹೋರಾಡ್ಕೊಂಡು ಹೋಗ್ತಾ ಇದೆ. ನನ್ನ ತಪಸ್ಸನ್ನು ಪಡಿಸುತ್ತಲ್ಲ ಅಂತೇಳಿ ಅರ್ಜುನ ಅಲ್ಲಿ ತಪಸ್ಸನ್ನು ನಿಲ್ಲಿಸಿ ಇಲ್ಲಿ ಧನಸ್ಸನ್ನು ಹೂಡಿದ್ದಾನೆ. ಅರ್ಜುನನು ಶಿವನು ಸೇರಿ ಒಂದೇ ಸಲ ಬಾಣ ಹೊಡೆದ ಕ್ಷಣನೇ ಹಂದಿ ಸತ್ತು ಹೋಗ್ಬಿಡುತ್ತೆ. ನಾನು ಮೊದಲು ಹೊಡೆದೆ ಬಾಣ ಮುಗಿದ ಮೇಲೆ
ಮಲ್ಲಯುದ್ಧ ಮಾಡ್ತಾರೆ ದೃಶ್ಯ. ಮಲ್ಲಯುದ್ಧ ಮಾಡ್ತಾ ಮಾಡ್ತಾ ಶಿವ ಕೆಳಗಡೆ ಬಿದ್ದಿದ್ದಾನೆ, ಅರ್ಜುನ ಮೇಲದನೆ, ಪಾರ್ವತಿ ಹಿಂಭಾಗದಲ್ಲದಲೆ. ಶಿವ ಹೇಳ್ತಾನೆ, ಪಾರ್ವತಿ ನಾನು ಕೆಳಗದೀನಿ, ಅರ್ಜುನ ಮೇಲದನೆ, ಬೇಗ ನೋಡು ಅಂತೇಳಿ ಬಾಯಲ್ಲಿ ಹೇಳ್ತಾ ಇಲ್ಲ ನೋಡಿ. ಹಾಗೆ ಕೆಳಗ ಮಲಗಿದಾಗ ಎಡಗಲಿನಿಂದ ಪಾರ್ವತಿಗೆ ಹಾಗೆ ಹಾಗೆ ನೋಡಿ ತಿವಿದು ಹೇಳ್ತಾನೆ, ಬೇಗ ನೋಡು ಬೇಗ ನೋಡು, ಅರ್ಜುನನ ಬೆನ್ನಿ ಮೇಲೆ ಶಂಕು ಆಕಾರದ ವೀರಮಚ್ಚಿಯನ್ನ. ಆಮೇಲೆ ಪಾರ್ವತಿ ಹೇಳ್ತಾಳೆ, ನನ್ನ ಮಾತಿಗೆ ನೀವು ಕೆಳಗಡೆ ಬಿದ್ದಿದ್ದೀರಿ, ನಾನು ನೋಡಿ ಆಯಿತು, ಬೇಗ ಹೇಳಿ ಅಂತೇಳಿ ಪಾರ್ವತಿಯಲ್ಲಿ ಕೈಸನ್ನ ಮಾಡ್ತಾನೆ. ಮರದ ಬುಡದಲ್ಲಿದೆ. ಶಿವ ಪಾರ್ವತಿಗೆ ಪ್ರತ್ಯಕ್ಷ ಆಗಿ ಪಾರ್ವತಿಗೆ ಪಾಶುಪತಾಸ್ತ್ರ ಹಸ್ತ ಕೊಟ್ಟಿರೋದು, ಶಿವ ಅರ್ಜುನಿಗೆ ಕೊಟ್ಟಿರೋದು. ಆಮೇಲೆ ಪಾರ್ವತಿ ಅರ್ಜುನನಿಗೆ ಅಂಜನಾಸ್ತ್ರ ಅಂತೇಳಿ ಕೊಡ್ತಾರೆ. ಯಾಕಂದರೆ ಇದೆಲ್ಲ ನಡೆದ ಕಥೆ ಪಾರ್ವತಿಯಿಂದಲೇ, ಅದಕ್ಕೋಸ್ಕರ ಪಾರ್ವತಿ ಸಹ ಅಂಜನಾಸ್ತ್ರವನ್ನು ಕೊಟ್ಟಿರೋದು. ಇಲ್ಲಿಗೆ ಭಾಗವತ ಮಹಾಭಾರತ ಕಥೆಗೆ ಇಲ್ಲಿ ಮುಕ್ತ ಮಾಡಿ ಈ ಕಡೆ ರಾಮಾಯಣ ತಂಡ. ಆ ಕಡೆಯಿಂದ ಬರ್ತಾರೆ. ನಾನು ಬಿಡಿಸೇ ಬಿಡ್ತಿಲ್ಲ ಈಗ. ನೀವು ರೆಕಾರ್ಡ್ ಮಾಡ್ಕೊತಾ ಇದ್ದೀರಾ? ಹಾಂ, ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ಇದು ಜನ್ನ ಬರೆದಿಟ್ಟಂಥ ಶಿಲಾಶಾಸನ. ಇದು ಜನ್ನ ರನ್ನ ಪಂಪ, ಅದರಲ್ಲಿ ಜನ್ನ ಬರೆದಿಟ್ಟಂಥ ಶಿಲಾಶಾಸನ. ದೇವಸ್ಥಾನದ ಹಿಸ್ಟ್ರಿ ಫುಲ್ ಇದರಲ್ಲಿದೆ ನೋಡಿ. ಒಳಗಡೆ ಹೇಳಿದ್ನಲ್ಲ, ಅಗ್ನಿ ಸಾಲಿಗ್ರಾಮ ಲಿಂಗ, 3 ಮುಖ, ಬ್ರಹ್ಮ ವಿಷ್ಣು ಶಿವ, ಮತ್ತು ಅರ್ಚಕರು, ಪುರೋಹಿತರು, ನಂದಿ, ಕಾಮಧೇನು, ಸೂರ್ಯ, ಚಂದ್ರ, ಶಿವನಿಗೆ ಏನು ಬೇಕೋ ಐಟಮ್ಸ್ ಎಲ್ಲ ಅದರಲ್ಲೇ ತೋರಿಸ್ಕೊಟ್ಟಿದ್ದಾರೆ. ಇದಕ್ಕೆ ವೀರಗಲ್ಲು ಅಂತ ಹೇಳ್ತಾರೆ ನೋಡಿ. ಇವನೇ ಅಮೃತ ದಂಡನಾಯಕ. ಗೂರ್ಜರ ಕೂಡಿ ಯುದ್ಧ ಮಾಡಿ ಜಯಗಳಿಸಿ ಈ ಗೋಗಳನ್ನು ಬಿಡಿಸಿಕೊಂಡು ವಾಪಸ್ ಹಿಂದಿರುಗುವಾಗ ದಂಡನಾಯಕನ ಮೋಸದಿಂದ ಕೊಂದು ಹಾಕಿದರು ಗೂರ್ಜರು. ಅವನು ಸತ್ತ ನಂತರ ಸಮಾಧಿ, ಅವನ ಹೆಸರಲ್ಲಿ ಲಿಂಗ ಸ್ಥಾಪನೆ. ಇದಕ್ಕೆ ವೀರಗಲ್ಲು ಅಂತ ಹೇಳ್ತಾರೆ. ಗೋಪುರಗಳಲ್ಲಿ ಹಾಗೆ ನೋಡಿ ಬೆಣ್ಣೆಯನ್ನು ಕೊರದಂಗೆ ಕೆಲಸವನ್ನು ಮಾಡಿದ್ದೇನೆ, ಸೂಕ್ಷ್ಮ ಕೆಲಸ ಮಾಡಿದ್ದೇನೆ. ಇಲ್ಲಿ ರಾಮಾಯಣ ಕಥೆನ ತಾಂಡಿದ್ದಾನೆ. ರಾಮಾಯಣ ಮೂಲ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ವಿಷ್ಣು ಮನೆಗಿದ್ದಾನೆ, ವಿಷ್ಣು ಲಾಭಿಯಿಂದ ಬ್ರಹ್ಮ ಕಾಣಿಸಿದ್ದಾನೆ, ಲಕ್ಷ್ಮಿ ಕಾಲು ಹಾಕುತ್ತಿದ್ದಾನೆ, ದೇವಾನ್ ದೇವತೆಗಳೆಲ್ಲ ಬಂದು ವಿಷ್ಣುವಿನ ಮರ ಹೊತ್ತಿದ್ದಾರೆ. ನಮಗೆ ರಾವಣನ ಹಾವಳಿ ತಲತಾಗ್ತಾ ಇಲ್ಲ, ರಕ್ಷಣೆ ಕೊಡಿ ಅಂತ ಕೇಳ್ತಾರೆ. ಅದಕ್ಕೆ ವಿಷ್ಣು ಹೇಳ್ತಾ ಇದ್ದಾನೆ, ನಾನು ದಶರಥ ಮಹಾರಾಜನ ಹೊಟ್ಟೆಯಲ್ಲಿ ಹುಟ್ಟಿ ರಾಮನ ಅವತಾರ ತಲೆ ರಾವಣನ ಸಂಹಾರ ಮಾಡ್ತೀನಿ ಅಂತ ಹೇಳ್ತಿರೋದು. ಆ ಸಮಯದಲ್ಲಿ ದಶರಥ ಆ ವಿಶ್ವಾಮಿತ್ರ ಬಂದು ಮಕ್ಕಳ ಫಲವನ್ನು ಕೇಳ್ತಾ ಇದ್ದಾನೆ. ಅದಕ್ಕೆ ವಿಶ್ವಾಮಿತ್ರ ಹೇಳ್ತಾ ಇದ್ದಾನೆ, ಒಂದು ಯಾಗ ನಡೆಸೋಣ, ಪತ್ರಿಕಾವಮಿಷ್ಟಿ ಯಾಗ. ಪತ್ರಿಕಾವಮಿಷ್ಟಿ ಯಾಗ ಆದ ನಂತರ ಮಕ್ಕಳು ಆಗಿರೋದು ರಾಮ ಲಕ್ಷ್ಮಣ. ಮಕ್ಕಳು ದೊಡ್ಡರಾದ ನಂತರ ವಿಶ್ವಾಮಿತ್ರ ಬಂದು ಕೇಳ್ತಾನೆ, ರಾಮ ಲಕ್ಷ್ಮಣ ಕಳಿಸ್ಕೊಡಿ, ಸುಮಾರು ರಾಕ್ಷಸಗಳು ಸಂಹಾರ ಮಾಡಬೇಕು ಅಂತ ಕೇಳ್ಕೊಂಡು ಕರ್ಕೊಂಡು ಹೋಗ್ತಿರೋ ದಾರಿಯಲ್ಲಿ ತಾಟಕಿ ಸಂಹಾರ ರಾಮನಿಂದ. ತಾಟಕಿ ಸಂಹಾರ ಆದ ಮೇಲೆ ವಿಶ್ವಾಮಿತ್ರನ ಪೂಜೆ ವೇಳೆಯಲ್ಲಿ ರಾಕ್ಷಸಗಳು ಭಂಗಪಡಿಸುವಾಗ ರಾಮ ಬಾಣ ಹೊಡೆದು ತಡೆಗಟ್ಟಿರೋದು. ಇಲ್ಲಿ ವಿಶ್ವಾಮಿತ್ರ ರಾಮ ಕರ್ಕೊಂಡೋಗಿ ವಿಷಯ ತಿಳಿಸೋದನ್ನೇ ರಾಮನಿಗೆ ತಕ್ಕಾದ ಹೆಂಡತಿ ಸೀತಾದೇವಿ ನೋಡಿ. ಸೀತೆ ಆಸ್ಥಾನಕ್ಕೆ ಹೋಗಿ ಶಿವಧನಸನ್ನು ಹೆತ್ತೆ ಮುರಿದು ಸೀತೆಯನ್ನು ಮದುವೆ ಮಾಡ್ಕೊತಿದ್ದಾನೆ ರಾಮ. ಇದಕ್ಕೆಲ್ಲದಕ್ಕೂ ಕಾರ್ಯಕರ್ತ ರಾಮನಿಗೆ ವಿಶ್ವಾಮಿತ್ರ. ಮದುವಾದ ಹೆಣ್ಣೆ ಕಾಡಿಗ ವನವಾಸ, ರಾಮ ಸೀತೆ ಲಕ್ಷ್ಮಣ, ತಂದೆಯಿಂದ ಆಶೀರ್ವಾದ, ಭರತನಿಗೆ ಪಟ್ಟಾಭಿಷೇಕದ ಒಂದು ಮಾತುಕತೆಗಳು. ಇಲ್ಲಿ ಶೂರ್ಪನಖಿ ಮುಂದಲೆ ಮೂಕುಂತ ಲಕ್ಷ್ಮಣ. ಕಾಡಿಗ ವನವಾಸಕ್ಕೆ ಹೋದಾಗ ವಿಶ್ರಾಂತಿ ಪಡಕಂತೇಳಿ ಕೂತಿದ್ದಾಗ ಒಂದು ಮಾರ್ತಿನ ರಾತ್ರಿ ಜಿಂಕೆಗೆ ಬಂದು ಸೀತೆ ಮನಸ್ಸನ್ನು ಅಪಹರಿಸಿರೋದು. ಅದು ನನಗೆ ಬೇಕೇ ಬೇಕು ಅಂತ ಕೇಳ್ಕೊಂಡಾಗ ರಾಮ ಅಟ್ಟಿಸ್ಕೊಂಡೋಗಿ ಬಾಣ ಹೊಡೆದಿರೋದು. ಬಾಣ ಹೊಡೆದಾಗ ರಾಮ ಲಕ್ಷ್ಮಣ ಸೀತಾ ಅಂತೇಳಿ ಶಬ್ದವನ್ನು ಕೇಳಿದಾಗ ಸೀತಾದೇವಿ ಲಕ್ಷ್ಮಣನನ್ನು ಕಳಿಸಿಕೊಟ್ಟಿರೋದು. ಅದೇ ಸಮಯಕ್ಕಾದ ರಾವಣ ಒಂದು ಬ್ರಾಹ್ಮಣನ ವೇಷದಲ್ಲಿ ಬಂದು ಭಿಕ್ಷೆ ಕೇಳುವಾಗ ಸೀತೆ ಕೈಯನ್ನು ಹಿಡಿದಿರೋದು. ಸೀತೆ ಕೈನ ಡೈರೆಕ್ಟ್ಲಿ ಹಿಡಿಯೋಕ್ಕಾಗೋದಿಲ್ಲ. ಲಕ್ಷ್ಮಣ ರೇಖೆಯನ್ನು ನೋಡಿ ಕಾಲಿಂಬಾಗದಲ್ಲಿ ಹಾಕಿದ್ದಾರೆ ನೋಡಿ. ಆ ರೇಖೆ ತಡದ ಮೇಲೆ ರಾವಣ ಕೈಯನ್ನು ಹಿಡಿದಿರೋದು. ಗೆರೆ ನೋಡಿ ಮೇಡಮ್, ಇಲ್ಲಿ ಒಳಗಡೆನೇ ಇದೆ ಕಾಣುತ್ತಲ್ಲ, ಆ ಗೆರೆಯನ್ನು ದಾಟಿದ ಮೇಲೆ ರಾವಣ ಕೈಯನ್ನು ಹಿಡಿದಿರೋದು. ಆಮೇಲೆ ನಿಜರೂಪವನ್ನು ಕಾಡಿಸಿಕೊಂಡು ಪುಷ್ಪ ಕಮಲದಲ್ಲಿ ಸೀತೆಯನ್ನು ತಗೊಂಡೋಗ್ತಿರೋದು ಸಮಯದಲ್ಲಿ ಜಟಾಯಿ ಪಕ್ಷಿ ಅಡ್ಡ ಬಂದಿದೆ. ಆ ಜಟಾಯಿ ಪಕ್ಷಿ ರೆಕ್ಕೆ ಪಕ್ಕಗಳನ್ನ ಕತ್ತರಿಸಾಕಿರೋದು. ಆ ಜಟಾಯಿ ಪಕ್ಷಿಗಳ ರಾಮ ಲಕ್ಷ್ಮಣ ಬರೋ ದಾರಿಯನ್ನೇ ಕಾಯ್ತಿದೆ. ರಾಮ ಲಕ್ಷ್ಮಣರ ಬರೋ ದಾರಿಯನ್ನೇ ಕಾದುಬಿಟ್ಟು ಜಟಾಯಿ ವಿಷಯ ತಿಳಿಸಿ ಪ್ರಾಣ ಬಿಟ್ಟು ಬಿಡುತ್ತೆ. ಇಲ್ಲಿ ಆಂಜನೇಯ ಅಂಗದ ಫಸ್ಟ್ ಭೇಟಿಯಾಗಿರೋದು ರಾಮನನ್ನು. ಸೀತೆಯನ್ನು ಅಪಹರಿಸಿದ್ರೆ ಹುಡುಕಿತಾರೆ ಅಂತೇಳಿ ಹೇಳಿದಾಗ ಸುಗ್ರೀವ, ಆಂಜನೇಯ, ಅಂಗದ ಇವರು ಗುಂಪೆಲ್ಲ ಸೇರಿಕೊಂಡು ಸೀತೆ ಹುಡುಕಾಡಕ್ಕೆ ಹೋದರೆ ಸೀತೆ ಸಿಕ್ಕಿಲ್ಲ ನೋಡಿ. ಆಭರಣ ಮಾತ್ರ ಸಿಕ್ಕಿದೆ, ತಗೊಂಬಂದು ರಾಮನ ಹತ್ರ ಒಪ್ಪಿಸ್ತಾ ಇರೋದು. ಆ ಸಮಯದಲ್ಲಿ ಸುಗ್ರೀವ ಹೇಳ್ತಾ ಇದ್ದಾನೆ, ನಾನು ನಿನಗೆ ಸಹಾಯ ಮಾಡೋದಾದರೆ ನೀನು ನನಗೆ ಸಹಾಯ ಮಾಡಬೇಕು. ಏನಪ್ಪ, ನಮ್ಮ ಅಣ್ಣ ವಾಲಿಯನ್ನು ಕೊಂದು ಹಾಕ್ಬಿಟ್ಟು ನನಗೆ ಪಟ್ಟಾಭಿಷೇಕ ಮಾಡೋಂತ ಕೇಳ್ತಾನೆ ಸುಗ್ರೀವ. ಅದಕ್ಕೆ ರಾಮ ಹೇಳ್ತಾನೆ, ವಾಲಿ ಸಂಹಾರ ಮಾಡೋಕ್ಕಾಗೋದಿಲ್ಲ, ಅವನು ಮಹಾಪರಾಕ್ರಮಿ, ಅವನನ್ನು ಮೋಸದ ಕೊಂದಾಕ್ಬೇಕು. ಯಾವ ರೀತಿ? ಅಣ್ಣ ತಮ್ಮಂದರು ನೀವು ಮಲ್ಲ ಯುದ್ಧ ಮಾಡುವಾಗ ಆ ವಾಲಿಯನ್ನು ಮೋಸದ ಕೊಂದಾಕ್ತೀನಿ ಅಂತ ಹೇಳಿದ ರಾಮ ಮಲ್ಲ ಯುದ್ಧ ಮಾಡೋಕ್ಕೆ ಏರ್ಪಾಡು ಮಾಡಿ ಇಲ್ಲಿ ಮೋಸದಿಂದ ಕೊಲ್ಬೇಕಾದ್ರೆ 7 ತಾಳೆಯ ಮರ, 7 ತಾಳೆಯ ಮರ ಸರ್ಪಾಸ್ತ್ರ ಬಾಣದಿಂದ ಈ ತಾಳೆ ಮರಗಳನ್ನು ತೀರಿಸಿ ವಾಲಿಯನ್ನು ಸಂಹಾರ ಮಾಡಿದ ಮೇಲೆ ಇಲ್ಲಿ ಸುಗ್ರೀವನಿಗೆ ಪಟ್ಟಾಭಿಷೇಕ ಮಾಡಿದರೆ ರಾಮ.
ಪಟ್ಟಾಭಿಷೇಕ ಆದ ನಂತರ ಸಮುದ್ರಕ್ಕೆ ಸೇತುವೆ ಕಟ್ಟಕ್ಕೋಸ್ಕರ ರಾಮನಿಂದ ಆಂಜನೇಯನಿಗೆ ಆಶೀರ್ವಾದ. ಇಲ್ಲಿ ಕೋತಿಗಳ ಸೇರ್ಕೊಂಡು ಕಲ್ಲು ಬಂಡೆಲ್ಲ ಹೊತ್ತು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದರು. ಇಲ್ಲಿ ವಿಭೀಷಣ ರಾಮನ ಹತ್ರ ಬಂದು ಸೇರ್ಕೊಂತಾದಲ್ಲಿ ಅಶೋಕವನ ಸೀತೆ ಇಟ್ಟಂಥ ಜಾಗ ಮರವನ್ನು ಯಾವ ರೀತಿ ತಗೊಂಡ, ಬಾಳೆ ಮರ, ಬಾಳೆ ಗೊನೆ. ಆಂಜನೇಯ ನಿಜ ರೂಪದಲ್ಲಿ ಹೋದರೆ ಗೊತ್ತಾಗುತ್ತಲ್ಲ ಕೋತಿ ರೂಪದಲ್ಲಿ ಮರದ ಮೇಲೆ ಬಂದು ಕೈಲಿ ದುಬ್ರವನ್ನು ಕೆಳಗಡೆ ಹಾಕಿ ಅನಂತರ ಕೆಳಗಡೆ ಹಿಡಿದು ನಿಜ ರೂಪವನ್ನು ಕಾಣಿಸ್ಕೊಂಡ. ನಮ್ಮ ಸೀತಾದೇವಿಗಿಂತ ವನವಾಸ ಬಂದಿದ್ದಿಲ್ಲ ಅಂತ ಸಿಟ್ಟು ಬಂದಾಗ ಅವ್ರ ಕಡೆ ಜನರೆಲ್ಲ ಬರೆದಾಕ್ಬಿಟ್ಟು ವನ ಹಾಳು ಮಾಡಿಬಿಡ್ತಾನೆ. ಯಾವುದೋ ಕೋತಿ ಬಂದು ವನ ಹಾಳು ಮಾಡಿದ್ದಿಲ್ಲ ಅಂತ ರಾವಣ ತನಕ ತಮ್ಮಂದು ಒಪ್ಪಿಸಿರೋದು. ರಾವಣನ ಮಗ ಇಂದ್ರಜಿತ್ ಲಕ್ಷ್ಮಣ ಮೇಲೆ ಇದ್ದಕ್ಕೆ ಹೊರಟಿದ್ದಾನೆ. ಇಂದ್ರಜಿತ್ ಲಕ್ಷ್ಮಣಗಿದ್ದ ನಡೀತಾ ಇದೆ. ನೆಕ್ಸ್ಟ್ ಕಡೆ ಲಕ್ಷ್ಮಣ ಮೂರ್ಛೆ ಹೋಗ್ತಾನೆ. ನೋಡಿ, ಈ ಜೊತೆಗೆ ಲಕ್ಷ್ಮಣ ಮೂರ್ಛೆ ಹೋದಾಗ ರಾಮ ಮೇಲೆ ತೊಡೆ ಮೇಲೆ ಮನುಷ್ಯನಿದ್ದಾನೆ. ಆಂಜನೇಯ ಸಂಜೀವಿ ಈ ಕಡೆ ತನಕ ಸಂಜೆ ಪುರತನ ಹೊತ್ಕೊಂಡಿದ್ದಾನೆ. ಅವನು ಎಚ್ಚರದಂತ ಮತ್ತೆ ನೆಕ್ಸ್ಟ್ ಯುದ್ಧ ಈ ಕಡೆ ಸ್ಟಾರ್ಟ್ ಆಗಿದೆ. ರಾವಣ ಸೀತೆಯನ್ನು ಮದುವೆ ಮಾಡ್ಕೊಳ್ಳೋಕ್ಕೋಸ್ಕರ ಅಲಂಕಾರ ಮಾಡ್ಕೊಂಡು ಹೋಗ್ತಿರುವಾಗ ಮಂಡೋದರಿ ಬಂದು ಅಡ್ಡ ತಳಿತಾಳೆ. ಬೇಡ, ರಾವಣ ಸೀತೆನ ತನಗೆ ರಾವಣ ಹತ್ರ ಒಪ್ಪಿಸ್ಬಿಟ್ಟಿಂದ ಕೇಳ್ಕೊಂತಾರೆ. ಆದರೆ ರಾವಣ ಒಪ್ಪೋದಿಲ್ಲ. ನಾವು ಮದುವೆ ಹಾಗಂತ ಆಟ ಮಾಡಿದಾಗ ಮಂಡೋದರಿ ಬಂದು ಓಡೋಡಿ ಬಂದು ಸೀತೆ ಹತ್ರ ಕ್ಷಮೆ ಕೇಳ್ತಿದ್ದಾಳೆ. ನಂದೇನು ತಪ್ಪಿಲ್ಲ, ಎಲ್ಲ ರಾವಣೇಶ್ವರಂದು. ಆದರೆ ರಾವಣ ಮಾಡೋಂಥ ಪ್ಲ್ಯಾನ್ ಆಗಿದ್ದಾಳೆ. ರಾಮ ಲಕ್ಷ್ಮಣ ಸತ್ತೋಗ್ಬಿಟ್ಟಿದ್ದಾರೆ, ನೀವು ರಾವಣನನ್ನು ಮದುವೆ ಮಾಡ್ಕೊಂಬಿಡು. ಮಾಯ್ದ ತಲೆ ತಂತೋಸ್ಕರ ಸೀತೆ ಆಸ್ಥಾನದಲ್ಲಿ ಸೀತೆ ಮದುವೆ ಒಪ್ಪಿಗೆ ಕೊಟ್ಟಿಲ್ಲ. ರಾವಣನ ಆಸ್ಥಾನಕ್ಕೆ ಅಂಗದ ಬಂದಿದ್ದಾನೆ. ನೋಡಿ, ಅಂಗದ ಒಂದು ಪಾಪ ಅವನು ಎರಡು ರೀತಿ ಕೇಳ್ತಾನೆ, ನಾವೆಲ್ಲ ಯುದ್ಧ ಮಾಡಿ ಸಾಯೋದು ಬೇಡ, ಸೀತೆನ ತಮ್ಮದ ರಾಮ ಒಪ್ಪಿಸ್ಬಿಡಿ. ಅವಾಗ ಅವ್ರ ಕಡೆ ಸೆಂಚುರಿ ಹೇಳಿಸ್ಬಿಡ್ತಾರೆ. ಅವನು ಕೂತ್ಕೊಳ್ಳೋಕೆ ಸೀಟ್ ಕೊಡೋದಿಲ್ಲ, ಮಾತಾಡೋಕ್ಕೆ ಜಾಗ ಕೊಡೋದಿಲ್ಲ. ಅವನೇ ಸೋತ್ಕೊಂಡು ರಾವಣನ ಸರಿಸಮ ಕೂತ್ಕೊಂಡು ವಾದ ಮಾಡ್ತಿದ್ದಾನೆ. ಇವನು ಸಿಟ್ಕೊಂಡು ಬಿಡುತ್ತೆ. ಅವನನ್ನು ಇಡೀ ಬಡೇರಿ ಕಟ್ಟಾಟದ ಆಜ್ಞೆ ಮಾಡಿದಾಗ ಇಲ್ಲಿ ಇಷ್ಟು ಜನರಿಂದ ಹೋಗ್ತಾ ಇದ್ದಾರೆ. ಆ ಕಡೆಯಿಂದ ಒಬ್ಬನ ಹೊರಕಂತ ಬರ್ತಾ ಇದ್ದಾನೆ. ಇಲ್ಲಿ ರಾವಣನ ಆಸ್ಥಾನದಲ್ಲಿ ನರ್ತಕಿ ಜಂಬೂ ಮಾಲಿನಿ, ಆಕೆ ಹಾವ ಭಾವ ಮಂಡ್ಯ ತಲೆ ಸಮೇತ ಯಾವ ರೀತಿ ಕೆಲಸ ಮಾಡಿರ್ತಾನೆ. ಈಗ ನಾವೇಳಲ್ವ ಹೇಮಮಾಲಿನಿ, ಹೇಮಚೌರಿ, ಜಯಮಾಲಿನಿ. 12ನೇ ಶತಮಾನದಲ್ಲಿ ಜಂಬೂ ಮಾಲಿನಿ ಆ ರಾಕ್ಷಸ ಗುಂಪುಗಳನ್ನು ರಾಮ ಬಾಣದಿಂದ ಸಂಹಾರ ಮಾಡಿರೋದು. ಇದು ಕುಂಭಕರ್ಣ. 6 ತಿಂಗಳಿದ್ದೆ, 6 ತಿಂಗಳು ಊಟ. ಅವನ ಹೆಸರುಗೋಸ್ಕರ ರಾವಣ ನೋಡಿ ಆನೆ ಕೊಂಬ ಕಾಳೆ ಜನರ ಕಳಿಸ್ಕೊಟ್ಟಿದ್ದಾನೆ. ಅವನು ಮಲಗಿದ್ದಾಗ ಉಸಿರಾಟ ಮಾಡುವಾಗ ಕೆಳಗಿದ್ದಾನೆ, ಉಸಿರಾಡಿದಾಗ ಮೇಲೋಗಿದೆ. ಉಸಿರು ಬಿಟ್ಟಾಗ ಕೆಳಗೆ ಬರುತ್ತೆ, ಉಸಿರಾಡಿದಾಗ ಮೇಲೋಗುತ್ತೆ. ಕಾರಿಗಿಂತಲೂ ಬಲಶಾಲಿ ಕುಂಭಕರ್ಣ. ಹೆಸರುಗೊಳಿಸೋದಿಲ್ಲಿ ಕರ್ಕೊಂಡು ಹೋಗ್ತಿರೋದು. ಇಲ್ಲಿ ರಾವಣ ಆತನಕ ಬಂದು ಕೇಳ್ತಾ ಇದ್ದಾನೆ, ನನ್ನನ್ನು ಕರೆಸಿದ್ದು ಯಾಕೆ? ರಾವಣ ಆಜ್ಞೆ ಮಾಡಿದ್ದಾನೆ, ಕೋತಿಗಳ ಮೇಲೆ ಇದ್ದಕ್ಕೆ ಹೋಗಲೇಬೇಕು ಅಂತೇಳಿ. ಇಲ್ಲಿ ಎಲ್ಲ ಕೋತಿಗಳ ಬರೆದು ಸಾಯಿಸಿದ ನಂತರ ಇದೊಂದು ಕೋತಿ ಚಾಲೆಂಜ್ ಮಾಡ್ತದೆ. ನಾನು ಕುಂಭಕರ್ಣ ಮೂಗಿನಲ್ಲಿ ಉಸಿರು ಬಿಟ್ಟು ಸಾಕಂತ 1 ಕಿಲೋಮೀಟರ್ ದೂರ ಕೋತಿಗಳು ಹಾರೋಗ್ಬಿಡ್ಬೋದು. ಅದಕ್ಕೆ ನೋಡಿ, ಮೋಸದಿಂದ ಓಡಿ ಬಂದು ಜಿಗಿದು ಬಿಟ್ಟು ಗಬಕ್ಕಂತೇಳಿ ಕಿವಿಯಲ್ಲಿ ಜೋತು ಬಿಟ್ಟಿದೆ, ಲಬಕ್ಕಂತೇಳಿ ಗದ್ದೆ ಕಚ್ಚಿಬಿಟ್ಟಿದೆ. ಹಾಕಿ ಈಚಿಬಿಟ್ಟಿದ್ರೆ ಹಪ್ಪಳ ಆಗೋಗ್ಬಿಟ್ಟಿದೆ. ಅಯ್ಯೋ, ನಮ್ಮ ಕೋತಿ ಸತ್ತೋಗೋತಲ್ಲ ಅಂತ ಹಿಂಗಡೆ ಕೋತಿ ಬಂದು ಕಾಲು ಕೆರಿತಾ ಇದೆ, ಮುಂಗಡೆ ಕೋತಿ ಬಂದು ಚಗುಳು ಕೊಡ್ತದೆ ಅಂದರೆ ಅವ್ನು ಬಿಟ್ಟರೆ ಸಾಕಲ್ಲ ಅಂತ. ಆದರೆ ಕುಂಭಕರ್ಣಗೆ ಅದೇನೂ ನಾಟೋದಿಲ್ಲ. ಲಾಸ್ಟಿಗೆ ರಾಮನ ಬಾಣಕ್ಕೆ ಕುಂಭಕರ್ಣ ಸಾವು. ಅವನಿಗೆ ಎಲ್ಲಿ ಹೊಡೆದು ಜೀವೋದಿಲ್ಲ, ಕಿವಿಯಲ್ಲೇ ಮಾತ್ರ ಜೀವ ಇರುತ್ತೆ. ಕುಂಭಕರ್ಣ ಕರ್ಣಕೊಂಡಲ್ಲಿ ನೋಡಿ, ಕಿವಿಯಲ್ಲಿ ಬಾಣಲ್ಲಿ ಚುಚ್ಚಿದೆ. ಈ ಕಡೆಯಿಂದ ರಾಮ ಬಾಣ ಬಿಟ್ಟಿದ್ದಾನೆ. ರಾಮನ ಬಾಣಕ್ಕೆ ಕುಂಭಕರ್ಣ ಸತ್ತ ನಂತರ ಇಲ್ಲಿ ರಾವಣ ಒಂದು ಯಾಗ ಮಾಡ್ತಿದ್ದಾನೆ. ಇಲ್ಲಿ ಕುಂಭಳ ಈ ಯಾಗದಲ್ಲಿ ಪೂರ್ತಿ ಆದರೆ ಮತ್ತೆ ಅವನಿಗೆ ಯಾರಿಂದಲೂ ಮರಣವಿಲ್ಲ. ಆ ಯಾಗ ಪೂರ್ತಿ ಆಗಬಾರ್ದು ಅಂತೇಳಿ ಕೋತಿಗಳೆಲ್ಲ ಬಂದು ಕಲ್ಲು ಮಣ್ಣೆಲ್ಲ ತೂರಾಡೋದು, ಅವ್ರ ಕಡೆ ಸ್ತ್ರೀನಲ್ಲಿ ಹೇಳ್ಕೊಂಬಂದು ಮಾನಭಂಗ ಮಾಡೋದು. ಯಾಗ ಪೂರ್ತಿ ಇದನ್ನು ಮೇಲೆ ಎದ್ದುಬಿಟ್ಟು ರಾವಣನಿಗೂ ಆಂಜನೇಯನಿಗೂ ಯುದ್ಧ ಸ್ಟಾರ್ಟ್ ಆಗಿದೆ. ಇವರೆಲ್ಲ ಸೋತ ನಂತರ ಇಲ್ಲಿ ರಾಮನಿಗೂ ಯುದ್ಧ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ನೋಡಿ, ರಾಮಬಾಣ ಅಂತೇಳಿ ಬರುತ್ತೆ. ರಾಮಬಾಣದಿಂದ ರಾವಣನ ಸಂಹಾರ ಬರುತ್ತಂತೇಳಿ ಬಾಣ ನಿಲ್ತಾರೆ. ಹಾಗೆಯೇ ಕೂತಿದೆ. ಅಲ್ಲಿ ಬಾಣ ಹೊಡೆದಿರೋದು, ಇಲ್ಲಿ ರಾವಣ ಸತ್ತು ಬಿದ್ದಿರೋದು. ಅವ್ರ ಕಡೆ ಪರಿವಾರ ಬಂದು ದುಃಖ ಪಡ್ತಿದ್ದಾನೆ. ರಾವಣ ಸತ್ತೋಗ್ಬಿಟ್ಟ, ಮುಂದೆ ಏನು ಮಾಡೋದು? ಇಲ್ಲಿ ರಾಮ ಹೇಳ್ತಿದ್ದಾನೆ, ವಿಭೀಷಣನಿಗೆ ಪಟ್ಟಾಭಿಷೇಕ ಅಂತೇಳಿ ಮಾತುಕತೆ ನಡೀತಾ ಇದೆ. ಈ ಕಡೆ ಸೀತೆಯನ್ನು ಕರ್ಕೊಂಡ್ಬಿಡ್ತಾರೆ. ನೋಡಿ, ಇಲ್ಲಿ ಸೀತಾದೇವಿನ ಕರ್ಕೊಂಬಂದು ರಾಮನ ಹತ್ರ ಹೋಗಿಸಿ ಇಲ್ಲಿ ರಾಮನ ಕಥೆನ ಮುಕ್ತಾಯ ಮಾಡ್ದ. ಭಾಗವತ, ಮಹಾಭಾರತ, ರಾಮಾಯಣ ಕತೆ ಇಲ್ಲಿ ಮುಗಿತು. 6 ಗಂಟೆ ಆಗಿದೆ. ಇವೆಲ್ಲ ಪಿಲ್ಲರ್ ಇತ್ತೀಚೆಗೆ ಇರಿಸಿರೋದು? ಇಲ್ಲಮ್ಮ, ಅದು ಮಿರ್ಜಾ ಇಸ್ಮಾಯಿಲ್ ಅಂತ ದಿವಂಗರಾಗಿದ್ದಾಗ ಅವನು ಇಲ್ಲಿಗೆ ಒಂದು ಸಮಯ ಬಂದಾಗ ಶಾನುಭಾವರು ಪಟೇಲ್ ಚೇರ್ಮನ್ ಅರಿಸಿ ಈ ಸಪೋರ್ಟನ್ನು ಕೊಡಿದ್ದೀವಿ ಜೋಗ ತುಂಬಿರಿ ಅವನು ಕೊಟ್ಟು ಹೋದಂಥ ಒಂದು 4